ಬಂದವರನ್ನು ತಾರಂಬಿಕೆ ಬರೆಯೇ ಭಾಗ್ಯದಾಸರಿಗೆ ಆ ದೇವ ತಾವುದಾರನ್ನು ಕೇಳೆ ದೇವ ದೇವ ನಾವುದಾರಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರಲ್ಲಿ ಬುದ್ಧನಂತಿರಬೇಕು, ಸಾಧು ಸಜ್ಜನರಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜನಂತೆ ಇರಬೇಕು. ಹೀಗೆ ಮಿಂಚಿ ಮರಿಯಾಗಿ ಹೋದ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ನಂತ ಹೆಸರನ್ನು ಉಳಿಸಿಕೊಳ್ಳಬೇಕು. ಇಂಥ ನೀತಿ ಮಾತುಗಳನ್ನು ಹೇಳುವ ಎನ್ನಗೆ ಗುರುವಾದ ಪಂಪೈ ತಾತನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದಲ್ಲಿ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು. ನಿಮ್ಮ ನಾಮಾಂಕಿತವ ದೇವ ನೀವಾದರೆ ಈ ಸಮಾಂತರಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ತೇಜ ಅದೇನು ದೇವ ಇಂದ್ರ ಮಹಾರಾಜನ ಚಂದಾದ ವಿದ್ಯಾನವನ ವೃದ್ಧಿ ಮಾಡುವ ಕಾರಣ ಭರಣವಾಯಿತು ಕಂಡಿಯ ಸಾರಥಿ ನಿಮ್ಮಿಷ್ಟಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅಬ್ದುಲ್ ಸಾಬ್ನವರು ಉಗ್ರ ಸೇನಾಪಾತ ಮಾಡುವಂತವರಿಗೆ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಚಿದಾನಂದವಧೂತರು ಕಾಣಿಕೆಯಾಗಿ ಹಾರ್ಮೋನಿಯಂ ಆಶ್ರಯದಿಂದ ಪಂಪೈ ಸ್ವಾಮಿಗೆ 100 ರೂಪಾಯಿಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ಸಚ್ಚಿದಾನಂದ ಮೂರ್ತಿ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ಹಾರೈಸುತ್ತೇವೆ. ಐಶ್ವರ್ಯ ಮಸ್ತು ಮೇಲಕ್ಕೆ ಉಗ್ರಸೇನೆ ಚಿತ್ರಸೇನ ಮಹಾರಾಜನೇ ಮಂತ್ರಿ ಶೇಖರನಾದ ಉಗ್ರಸೇನೆ ನಾನು ವನದೊಳಗಿರುವ ತರಲತೆಗಳು ಗಿಡಗಳು ತೆಂಗು ಬಾಳೆ ಇನ್ನು ಮುಂತಾದ ವೃಕ್ಷವನ್ನು ಕಾಯಿತ್ರ ಸಮೇತ ಎನ್ನನ್ನು ಶೀಘ್ರವಾಗಿ ಕರೆಸಿದ ಕಾರಣವೇನು ರಾಜ? ಇವನ ಬಾಲಕನಾದ ಉಗ್ರಸೇನೇ ನಮ್ಮ
ಪುಷ್ಪದಿಂದಲೂ ಪರಿಶೋಭಿಸುವವೋ ಇಲ್ಲವೋ? ಪರಿಶೋಭಿಸುವ ರಾಜ. ಅಹೋ ಮಂತ್ರಿ, ಓ ರಾಜ. ಅಬಬಬಬ, ಇತ್ತಲು ನೋಡಿ ಎಷ್ಟು ಶೋಭಾನವಾಗಿದೆ. ನೋಡಿದೆನು ರಾಜ. ಅವು ಏನೆಂದರೆ ಅವನು ರಾಜ. ನವಿಲು, ಕೋಗಿಲೆ, ಹಕ್ಕಿಗಳು, ಕೋಳಿಗಳು, ಅರಣ್ಯ, ಸರ್ಪ. ಅಹೋ ಮಂತ್ರಿ, ಓ ರಾಜ. ಹುಲಿ, ಕರಡಿ, ಸಿಂಹ, ಶಾರ್ದುಲ, ಬಲ್ಲಕಾದಿ ಎಲ್ಲ ಮೃಗಗಳು ಸುಖದಿಂದ ಇರುವವೋ ಇಲ್ಲವೋ? ರಾಜ. ಎಲ ಈ ವನಪಾಲಕನೇ, ಓ ರಾಜಶೇಖರನೇ. ಪ್ರತಿ ತಿಂಗಳಲ್ಲಿ ವನಚರರಿಗೆಲ್ಲ ಸಂಬಳಗಳು ಸರಿಯಾಗಿ ಸಲ್ಲುವವೋ ಇಲ್ಲವೋ? ಸರಿಯಾಗಿ ಸಲ್ಲುವ ರಾಜ. ಪರಿಪರಿಯಿಂದ ಈ ತೊರ್ಲತಗಳನ್ನು ಚೆನ್ನಾಗಿ ಕಾಪಾಡುವಂತೆ ವನಚರರಿಗೆಲ್ಲ ಆಜ್ಞೆ ಮಾಡು ಕಂಡಿಯ ವನಪಾಲಕನೇ. ಆಹಾ ದೊರೆಯೇ. ಅಹೋ ಮಂತ್ರಿ, ನಮ್ಮ ವನದಲ್ಲಿ ಇರುವ ವನತರಗಳು, ವೃಕ್ಷಗಳು, ಗಿಳಿ, ಕೋಗಿಲೆ, ಹಕ್ಕೆ, ತೇಲುಗಳು, ಓ ರಾಜ. ಮಂತ್ರಿ, ಸಿಂಹ, ಶಾರ್ಕ, ಹುಲಿ, ಕರಡಿ, ಎಲ್ಲ ಮೃಗಗಳು ಸುಖದಿಂದ ಇರುವವು. ಮಂತ್ರಿ, ಓ ರಾಜ. ಅಹೋ ಮಂತ್ರಿ, ನಿನ್ನ ಆಜ್ಞೆಯಂತೆ ವನಚರ್ಯೆಲ್ಲ ಸರಿಯಾಗಿ ಸಂಭವಿಸಲು ಮತ್ತೇನು ಆಜ್ಞೆ ಮಾಡುತ್ತೆ ಮಾಡು ರಾಜ. ಬರಿಯರೆಲ್ಲ ಈ ವನಪಾಲಕನಾದ ಉಗ್ರಸೇನೆ ರಾಜ. ಈ ವನ ಮಧ್ಯದೊಳು ದಾರು ದಾರು ಬಂದರೆ ಒಳಗೆ ಮಾತ್ರ ಬಿಡಬೇಡ. ನಿನ್ನ ಆಜ್ಞೆ ಅಂತಾಗಲಿ ರಾಜ. ಈ ತರ್ಲತಗಳನ್ನು ಚೆನ್ನಾಗಿ ಕಾಪಾಡಿಕೊಂಡಿರು ಕಂಡಿಯ ಉಗ್ರಸೇನೆ ಮಹಾಗಂಭೀರನೇ. ಅಂತಾಗಲಿ ರಾಜ. ಇದು ಬಳಿ ಬಳಿ ಸಾರಥಿ. ಮತ್ತೆ ಮತ್ತೆ ಅಬಬಬಬಬಬಬಬ, ಈ ವನ ಮಧ್ಯದಲ್ಲಿ ಅದೇನು ಗದ್ದಲ? ಎಲ್ಲಿ ನೋಡಿದರು ರಥ, ಗಜ, ಅಸ್ತ್ರ, ಚಾಮರ, ಪಟಾಕಿ, ಬಿಲ್ಲು, ಬಾಣಗಳು ಬಿಡಿದ್ರು. ಸಾರಥಿ, ಮೇರಿ ದಪ್ಪಿದ ಸಮುದ್ರದಂತೆ ಕಾಡು ಜನರ ಮತ್ತಿದೇನು? ಇವರು ದಾವ ರಾಜರು ವನಮೊಪ್ಪಕ್ಕು ಫಲಗಳನ್ನು ಕಿತ್ತುತ್ತ ಪಕ್ಷಿಯ ಕೊಲ್ಲುತ್ತ ಬರುವರು. ಎಲ್ಲ ಸಾರಥಿ, ಇವರು ದಾರಾಗ್ನೆಯಿಂದ ಒಳಗೆ ಬಂದಿರುವ ಸಾರಥಿ. ನಿಮ್ಮ ಸಂತಾನ ಮುಗಿದು ಕರ್ಣ 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 करना ರಾಜ. बोले रे हरे रे 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 रे। ನಮ್ಮ ಎದುರಿಗೆ ನಿಂತು ಒದರಲು ಈ ಅನುಮನಿದಾರು ರಾಜ್ಯದ ರಾಜರಮ್ಮ ಬಹುಮ ತಿಳಿಗದೆ ಬಾಯಿಗೆ ಬಂದಂತ ಬೋಲೆ ಭ್ರಷ್ಟ ನಿನ್ನಮ್ಮ ಹಿಡಿದು ಸಿನ್ನ ಸಿದ್ಧರ ಮಾಡಿಸುತ್ತೆ. ಆದರೆ ಸಾರರಿಗೆ ಯಾವ ಪರೀಕ್ಷೆ ಮಾಡುವ ಪ್ರಮಾಣ ಉಂಟು. ಆದ ಕಾರಣ ಇವನ ತಟ್ಟ ಗುಟ್ಟಿ ಎಂಬ ಪಡಿಗಳು ರಾಜ, ನಿನ್ನ ಅಪ್ಪಡಿಯ ಪ್ರಕಾರವಾಗಿ ಬಳಿರಿಯ ಅಧಮರನ್ನು ಹಲ್ಲು ಮರಿದು ಸೊಲ್ಲಡಗಿಸಿ ಬಿಡುವನು ರಾಜ ರವಿಗೂ. ಬಳಿ ಬಳಿರಿಯ ಎಲ್ಲ ಈ ವನಚರನೆ ನೀನು ದಾರು, ನಿನ್ನ ಹೆಸರೇನು? ನನ್ನನ್ನು ಉಗ್ರ ಸೇನನ್ನು ತಿಳಿ ಸದ್ಯಕ್ಕೆ ನನ್ನ ಮೂರ್ತಿ ತಿಳಿಯಲ ನೀನು ಯಾರು? ಗೌರವೇಶ್ವರ ಮಿತ್ರ ಕಲಿಕರ್ಣನೆಂದು ತಿಳಿಯಲ ಈಗ ವನಚರನೆ. ಬಳಿ ಬಳಿರಿಯ ಎಲ್ಲ ಹುಲ್ಲು ನರನೆ. ಬಳಿ ಬಳಿ ಬಂಡ ನೀವು ನಿಮ್ಮ ತಲೆಗಳಲ್ಲಿ ಬಿಡಿದು ನೆಲಕ್ಕೆ ಹಾಕ್ಬಿಡಿಸೋನು. ಏನೇ ಬಂಡ ಇಂದ್ರರಾಜನು ಇವನ ದಾರಣ ಬಿಡಬೇಡ ಆಜ್ಞೆ ಮಾಡನು. ಆದ ಕಾರಣ ನಿಮ್ಮನ್ನು ಬಿಡದು ನಮ್ಮ ರಾಜನ ಅಪ್ಪಿಸನು ಕಂಡಿರ ಪುಂಡರ
ಬದರಿಗೆ ನೈ ಗಂಧರ್ವ ಅದು ಮೂರು ಕಾಸಿನ ಸೌಕರ್ಯವನೇ ಲೇ ಬಂಡ ಕರ್ಣನೆ ನರ ಅದುಮರಾದ ನುಡಿಗೆ ನಾಲಿಗೆಯನ್ನು ಕಿತ್ತು ದಟ್ಟ ನೀಳಮಣ್ಣಿ ಕುಡಿಸುವೆ ನಿನ್ನ ಮಿಡಿದು ಬಡಿದು ಕಾಳಭಂಗವನ್ನು ಮಾಡಿ ನಿನ್ನ ಮೂಗಿನ ಮೇಲೆ ಸುಣ್ಣ ಪಟ್ಟಿ ಬಡಿದು ಕಳಿಸುವೆ ಓಯ್ ನಿಮ್ಮ ರಾಜ ನಮ್ಮ ತೋರೋ ನಮ್ಮ ಬರೆಯ ಕಂಡಿಗೆ ಬಂಡ ಏನು ಮಾಡೋಣ ಬಂಡ ನಿಮ್ಮನ್ನು ಬಿಡದು ನಮ್ಮ ರಾಜನ ಒಪ್ಪಿಸೋನು ರೇ ಮಷ್ಟ ನಿಮಗೆ ಎಷ್ಟು ಗರ್ವ ಇರೋದು ಜಾಗ್ರತೆಯಿಂದ ಇದ್ದಕ್ಕೆ ಸಿದ್ಧರಾಗಿರ ಸಾಧುವಾಗಿಂದ್ರವಲ್ಲ ಬಂಡ ಹೊಡಿ ಇವನ ಬಾಯಿ ಮೇಲೆ ವನಸರನ ಏನು ಮಗಳಿವೆ ನನ್ನ ಸಾರಿ ಇಂಥ ಬಿಡಿ ನುಡಿಯನ್ನು ನೋಡಿದರೆ ನಿನ್ನ ನಾಲಿಯನ ಕುತ್ತಿ ಕುದಿಯನ ಕತೆ ಸರಿಯನ್ನು ಬೋಚು ಜ್ಯೋತಿ ಹಚ್ಚು ಬರೀ ಸಾರದೆ ಈ ವನಸರನ ಹತ್ತುಗಳಿಂದ ಬಂದು ನಾ ಸಾರದೆ ಅಯ್ಯೋ ಸಾರಥಿ ಅದೇನು ದೇವ ಸಾರಥಿ ಈ ವಾರ್ತೆಯನ್ನು ನಮ್ಮ ರಾಜ ನನಗೆ ತಿಳಿಸಲು ನಡಿ ಸಾರಥಿ ಮಾತಾಡ್ತ ಒಂದು ಮಾತು ಹೇಳು ಮಗ ಎರಡು ಮಾತು ಆಹೋ ರಾಜ ಮತ್ತೇನಂದ್ರೆ ಅದೇನು ಮಂತ್ರಿ ನಮ್ಮ ಮಧ್ಯದ ಸರೋವರದ ಸೋಪಾನವನ್ನು ಕಿತ್ತಿ ತರ್ಲತಿಗಳ ಮುರಿದು ಬಿಸಾಕಿದ್ರು ಹೋಗ ಮರದ ಆಸೆ ಮಾಡಿ ಮಲಗಿದ್ರು ರಾಜ ಅಂತ ಕಾರ್ಯವನ್ನು ಮಾಡಿದರೆ ರಾಜ ಅವ ಮಂತ್ರಿ ಆ ಕುಲರಾದ ಕುಲಕಂಠ ಧೃತರಾಷ್ಟ್ರನ ಮಗ ಆ ಕುರುಡ ಧೃತರಾಷ್ಟ್ರನ ಮಗ ಕೌರವನೆಂಬ ನರದಮನ ಅನೇಕ ಸೈನ್ಯದಿಂದ ಬಂದು ನಮ್ಮ ವನವಮ್ಮ ನಾಶ ಮಾಡಿದನು ರಾಜ ರವಿ ಕೊಡ್ತಾಜ ಇವನ ಬಾಲಕನಾದ ರಾಜ ಭ್ರಷ್ಟ ಕೌರವರು ಬಂದು ನಮ್ಮ ವನವಮ್ಮ ನಾಶ ಮಾಡಿದರೆ ಹೌದು ರಾಜ ಅದನ್ನು ಚೆನ್ನಾಗಿ ಬಿತ್ತರಿಸು ಕಂಡಿ ಅವರ ಜರಡೆ ಮತ್ತೇನಂದ್ರೆ ಬೇರೆ ರಾಜ ಮತ್ತೇನಂದ್ರೆ ನಮ್ಮವನ ಮಧ್ಯದಳು ಸರೋವರದ ಸೋಪಾನವನ್ನು ಕಿತ್ತಿ ತರ್ಲತೆಗಳನ್ನು ಮುರಿದು ಬಿಸಾಕಿದ್ರು ಕಾರ್ಯವನ್ನು ಮಾಡಿದರೆ ಅವ ಮಂತ್ರಿ ಅಯ್ಯೋ ಈ ವನದಲ್ಲಿರಬೇಡ ಅಂದರೆ ಅಯ್ಯೋ ಎನ್ನಂ ಪಿಡದು ಬಡದು ಕೀಳ ನುಡಿಯನ್ನು ನುಡಿದರು ಅವರು ನಮ್ಮ ಶ್ರೀಮನ್ ನೀಲಕಂಠೇಶ್ವರ ಜಯಿಸಬೇಕಲ್ಲ ನಮ್ಮಿಂದ ಸಾಧ್ಯವಿಲ್ಲ ಕಂಡ ಯಾವ ಗಂಧರಾಜನೇ ಆ ಭ್ರಷ್ಟ ಕೌರವರ ಸೈನ್ಯ ಬಂದು ನಮ್ಮ ವನವಮ್ಮ ನಾಶ ಮಾಡುವ ಸಮಯದಲ್ಲಿ ನಮ್ಮ ಸೈನ್ಯ ಸಭಾ
ಮಾನಹೀನದ ಸುದ್ದಿ ಮಾನಹೀನದ ಸುದ್ದಿ ಏನೆಂದು ಹೇಳಲಿ ಅವಮಾನ ಮಾಡಿದಾರೋ ಸುಣ್ಣದ ಪಟ್ಟಿಯನಿಟ್ಟ ತಲೆಯನ್ನು ಬೋಳಿಸಿ ಅವಮಾನವ ಮಾಡಿದಾರೋ ಕೂಳ ಕೌರವನ ಸೈನ್ಯ ನಮ್ಮವನವೆಲ್ಲ ತಾಳ ಧೂಳಿಯ ಮಾಡಿದರು ದೈದ ಏನೆಂದು ಹೇಳಯ್ಯೋ ರಾಜ ರಾಜ ಆಹೋ ರಾಜ ಅಹೋ ಮಂತ್ರಿ ಏನಂದು ಹೇಳಲಿ ಇಂದಿನ ದಿನ ನಮ್ಮ ವನತಿರಲ್ಲ ಕೌರವರ ಸೈನ್ಯ ಮುಖಂಡು ಅಯ್ಯೋ ಎನ್ನಂ ಪಿಡಿದು ಬಡಿದು ಕೀಳ ನುಡಿಯನ್ನು ನುಡಿದರು ಅವರು ನಮ್ಮ ಶ್ರೀಮನ್ ನೀಲಕಂಠೇಶ್ವರ ಜಯಿಸಬೇಕಲ್ಲವೇ ನಮ್ಮಿಂದ ಸಾಧ್ಯವಿಲ್ಲ ಕಂಡಿಯ ಗಂಧರ್ವ ರಾಜನ ವೈರ್ಯಲೈ ವನಪಾಲಕನಾದ ಉಗ್ರಸೇನನೇ ಆ ಭ್ರಷ್ಟ ಕೌರವನೆಂಬ ಆತಮನು ಬಂದು ನಮ್ಮ ವನಮಂ ಪಕ್ಕು ದಾರಾಧೂಳಿಯ ಮಾಡಿದರೆ ವೈರ್ಯಲೈ ಸಾರಥ ಒಕ್ಕಿಲ್ಲ ಸರಿಪಿಣಿಯ ಬೇಡಿಯನ್ನು ತೆಗೆದುಕೋ ವೈರ್ಯಲೈ ಉಗ್ರಸೇನನೇ ನಿನ್ನಂ ಪರಿಪರಿಯಿಂದ ಭಂಗಪಡಿಸಿದ ಪಾಪಾತ್ಮಕನನ್ನು ಆ ಬಂಡರಂ ಹಿಡಿದು ಜಂಜೂರಿ ಬೇಡೆಮು ಜಡಲು ಪಾಶಮಮ ಕಟ್ಟಿ ಅಮರಾವತಿ ಕಾರಾಗೃಹದಲ್ಲಿ ಸೇರಿಸನು ಅವನము ಜಾಗೃತಿಯಿಂದ ತೋರು ಕಂಡಿ ಅವನ ಚರಣೆ ಮಹಾಗಂಭೀರನೇ ಜಾಗ್ರತೆಯಿಂದ ಸೈನ್ಯಮ್ಮ ಕೂಡಿಕೊಂಡು ಕೌರವನನ್ನು ಹಿಡಿದುಕೊಂಡು ಬರೋದಕ್ಕೆ ಹೋಗೋಣ ರಾಜ ದೂತನೇ ಮರ್ತ್ಯಲೋಕದೊಳದ ಮಾಸ್ತಿನಾವತಿಯ ಪಟ್ಟಣ ಮಮ ಎನ್ನ ದಿಟ್ಟದನಿಂದ ಗಗನಾಂತರದೊಳಿಸುವ ನಮ್ಮ ಕೌರವನೆಂಬ ಭ್ರಷ್ಟನು ನಮ್ಮ ದೂತನಂಬಡದನಂತೆ ಬೈರಿ ಅವನ ಹಿಡಿದು ಕಡಿದು ಚಿತ್ರ ಮಾಡದಿದ್ದರೆ ಈ ಗಂಡುಗಲಿಯ ಚಿತ್ರಸೇನೆಂಬ ಹೆಸರು ಅದಕ್ಕೆ ದೂತ ಪ್ರಖ್ಯಾತ ಬೈರಿ ಸಾರಥಿ ಬುಬದೆ ಬೈರಿ ತಮ್ಮ ಕೌರವನೆಂಬ ಭ್ರಷ್ಟನ್ನು ಎಲ್ಲಿ ಅಡಿಕೊಂಡರು ಬಿಡದೆ ಎನ್ನ ಮುಂದೆ ತಂದು ನಿಲ್ಲಿಸಿರಿ ಹಲೇ ಎಲ್ಲ ಸಾರಥಿ ಬುಬದೆ ಪಡು ಬರದಿ ಕೌರವನಂ ಪಿಡಿದು ಎಡೆಮುಡಿಯಂ ಬಿಗುದು ಕಿಡಿಕೆರ ಉಗುಳುವಂತೆ ತುಡಿಕಿ ಒಡ ಕರೆಸಿ ಸಿಡಮಡಗೊಳಿಸಿ ಬೈರಿ ಅವನ ತಲೆಯಮ್ಮ ಕಡಿದು ಕಡಿ ಕಂಡಮ್ಮ ಮಾಡಿಸಿ ಬಿಡುವನು ವನಪಾಲಕನೇ ಮಹಾಗಂಭೀರನೇ ಅಹೋ ಮಂತ್ರಿ ನೋಡು ಕೌರವನೆಂಬ ಅಧಮ
ನಮ್ಮ ವನಚರನಾದ ಉಗ್ರಸೇನನ ಬಂದು ಕೇಳಿದರೆ ಅವನ ಮೂಗಿನ ಮೇಲೆ ಸುಣ್ಣದ ಪಟ್ಟಿಯನ್ನು ಬರೆದು ನೀನು ಅಂತ ಪರಾಕ್ರಮ ಸೂರನಾದರೆ ನಿಮ್ಮ ರಾಜನ ಹೆಂಡತಿಯಾದ ಭಾನುಮತಿಯನ್ನು ಆದಿಶೇಷನ ಗಾಜಿನ ಸ್ತಂಭಕ್ಕೆ ಕಟ್ಟಿಸಿ ಸಂಭೋಗ ಮಾಡುವ ಸಮಯದಲ್ಲಿ ನಿನ್ನ ಪೌರುಷ ನಿಮ್ಮ ರಾಜನ ಪೌರುಷ ಆಗಿಲ್ಲದ ಪೌರುಷ ನಮ್ಮ ವನಚರನಾದ ಉಗ್ರಸೇನನ ಮುಂದೆ ತೋರಲಿಕ್ಕೆ ಬಂದೆಲ್ಲ ಬಣ್ಣ ಆರಿಸಿ ಬಿಡೋಣ ಗಗನ ಮಂಡಲಕ್ಕೆ ನಿನ್ನ ಗಂಡಗಲಗಂತೆ ಬಂಡ ಮಾತನಾಡ್ತೀಗ ಈಗ ಗಂಡಗಳಿಗಾದರೆ ಎನ್ನಡೆ ನಿತ್ಯಕ್ಕೆ ಸಿದ್ಧನ ಕೈಲಾಗದ ಏಡಿಗಂತೆ ಬರೆದ ವಿಕ್ರಮ ತೋರುತ್ತಾ ನಿನ್ನಿಂದ ಏನಾಗೋದಿಲ್ಲ ಅದು ಸಮ್ಮಖದಲ್ಲಿ ನಿಂತು ಮಾಡಲೇ ನೀನು ಅಂತ ಪರಾಕ್ರಮ ಸೂರನಾದ ನಿಲ್ಲಲ ಬಂಡ ಆಸಿ ಬಿಡುವನ ಗಗನ ಮಂಡಲಕ್ಕೆ ನಿನ್ನರುಂಡ ನಿನ್ನೇನಾಗೋದು ಅದವನಾದ ಕರ್ಣನು ಹದ್ದಿನಂತೆ ಬಿದ್ದಿರುವನು ನೋಡು ಇವನನ್ನ ಆಚೆ ಕಡೆ ನೂಕಿಸುವಂತ ನಾಗು ಸಾರಥಿ ಈ ಸಮಯದಲ್ಲಿ ದ್ರೋಣ ಕೃಪಾಶಲ್ಯ ಅಶ್ವತ್ಥಾಮ ವೀರರು ಎಲ್ಲರೂ ಎಲ್ಲ ಪರಾಕ್ರಮವನ್ನು ಕಂಡು ನಾಯನಕ್ಕೆ ಬೈಗೊಟ್ಟು ಓಡಿ ಹೋದರು ತಡ ಮಾಡದ ಕೌರವನ ಮುಂಭಾಗದಲ್ಲಿ ರಥವನ್ನು ಬಿಡುವಂತ ನಾವು ಸಾರಥಿ ಅದನ್ನು ದುರ್ಯೋಧನ ನೋಡಿಕೊಳ್ಳುವ ಬಲಿರೆಯಲ ಈ ಮೂರ್ಖ ನೀನಿದಾರು ನನ್ನನ್ನು ಚಿತ್ರಸೇನನೊಂದು ಸದ್ಯಕ್ಕೆ ನಿನ್ನ ಮೃತ್ಯು ಬಲಿರೆಯಲ ಈ ಮೂರ್ಖ ನೀನಿದಾರು ಪಡಿಯು ಬಾಲನಿಗೆ ಬಿಡಿ ನುಡಿಲಿಕ್ಕೆ ನಿನ್ನ ಬಾಯಿ ಉದ್ದವಾದ ಹೇಗೆ ಪಡಿಯು ಬಾಲನಿಗೆ ಬಿಡಲಿಕ್ಕೆ ನಿನ್ನ ಉದ್ದವಾದ ಹೇಗೆ ನಿನ್ನ ಗುಂಡಿಯ ಸೊಡಿಸಿ ಹಿಂಡಿ ಭೂತಳ ದಂಡಕ್ಕೆ ತಿಂಡಿ ಹಾಕಿ ಬಿಡುವನು ಬಲಿರೆಯಲ ಈ ಸಗಿನಿ ಸಂಜಾಗರಣದ ನಾಯಕರೇ ಇವನು ಅಡಿ ಇದ್ದ ಮಗ ಇದು ಮುಷ್ಯನ ಬಿಗುದು ಅಷ್ಟಾವಧಿ ಕಾರ್ಗಮ ಶಾಸಿ ಸೂರ್ಯ ಬಳಿರಿಯಲ್ಲ ಇದನ್ನ ಘಾತಕನಾದ ಕುನ್ನಿ ಕೌರವರೇ ಇಂದ್ರದೇವರವನಾಂತರಿ ದ್ವಾರದ ಬೀಗ ಮುದ್ರೆ ಮುರಿದು ಮಾಡಿದೆಯಾ ಸಾಧ್ಯವಾಗಿ ಮಾಡುವನೇ ಬಂಡ ಬಂಡ ಮೂರ್ಖ ನಮ್ಮ ವನಚರನಾದ ಉಗ್ರಸೇನನ್ನು ಬಂದು ಕೇಳಿದರೆ ಅವನ ಗದರಿ ತಪ್ಪಿಸಿದೆಯಾ ಸಾಧ್ಯವಾಗಿ ತಪ್ಪಿಸುವ ನೀನು ಮಾಡುವುದೇ ಬಂಡ ಇಲ್ಲಿಗೆ ಗರ್ವ ಎಷ್ಟಿರುವುದು ಸಾಧ್ಯವಾಗಿರುವುದು ನೀನು ಮಾಡುವುದೇನು ನಿನ್ನ ಬಲದವರು ಬಲ ಇದ್ದರು ದಾರು ತೋರು ಎನ್ನ ಖಡ್ಗದಿಂದ ನಿನ್ನ ಪಕ್ಕೆಲಬಗಳನ್ನು ಸಡಲಿಸಿ ಮಕ್ಕ ಮಾರಿಯ ಮುಂದೆ ಕುರಿಮರಿಯನ್ನು ಕಡಿದಂತೆ ಕಡಿವನು ಕಂಡಿ ಆ ಪಾಪಾತ್ಮಕರೇ ಅದ ಬೇಕಾದ್ರೆ ಬಂಡ
ಇವನ ಬಡಿದು ದಿಟ್ಟತನದಿಂದ ಕಟ್ಟು. ಇವನ ಮಿಕ್ಕಿದ ಬಲವನ್ನ ಭೀಕರಾಗ್ರ ಬೆಂಕಿಯನ್ನು ಉಗುಳುವಂತೆ ಮಾಯಾಜಾಲ ಸಿಂಹವ್ಯಾಗ್ರ ಗಂಡ ಬೇರುಂಡಗಳ ಬಲ ಬಂದು ನಿನ್ನುವಂತೆ ಸದಾಶಿವನ ಘೋರ ಸ್ತೋತ್ರ ಮಾಡಿದ್ರೆ ತಡಗಾಟಕ್ಕೆ ಮಾಡುವ್ರಿ. ಬೆಳ್ಳಿ ಪದಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಒಂದು ಕ್ಷಣದಲ್ಲಿ ಇವನ ಗತಿ ಏನಾಗುವುದು ನೋಡಲೈ ಸಾರಥಿ. ನೋಡಿ ಪರಾಕ್ರಮದ ರೀತಿ. ಇವನ ಬಾಲಕನಾದ ಉಗ್ರ ಇವನ ಔಷಧಿ ನೋಡಿದ್ಯಾ? ನಮ್ಮ ವನದಲ್ಲಿರುವ ಶಿವಲಿಂಗ ದೇವಾಲಯನ್ನು ಕಿತ್ತು ಹಾಳು ಮಾಡಿದ ನಮ್ಮ ವನ ಮಧ್ಯದಲ್ಲಿರುವ ಸರೋವರದ ಸೋಪಾನಗಳನ್ನು ಕಿತ್ತೆ ಕಲ್ಲದಗಳನ್ನು ಮುರಿದು ಪುಷ್ಪ ಮರಿದು ಆಸಿ ಮಾಡಿ ಮಲಗಿದ್ದ ಬಳಿ ನಮ್ಮ ವನದಲ್ಲಿರುವ ಹುಲಿ, ಕರಡಿ, ಸಿಂಹ, ಶಾರ್ದುಲ, ಬಲ್ಲಕಾದಿ ಎಲ್ಲ ಮೃಗಗಳನ್ನು ಬರಿಯಿಂದ ಭಂಗಪಡಿಸಿ ಓಡಿಸಿದ ಬಳಿ ನಮ್ಮ ವನದಲ್ಲಿರುವ ಸೈನ್ಯ ಸಮೂಹಗಳನ್ನು ದಿಕ್ಕು ದಿಕ್ಕಿಗೆ ಓಡಿಸಿದ ಬೈರಿ ನಮ್ಮ ವನದಲ್ಲಿರುವ ನವಿಲು, ಕೋಗಿಲೆ, ಅಂಶಗಳು, ಚಕೋರಂಗಗಳನ್ನು ಬರಿಯಿಂದ ಬೇಟೆಯನ್ನು ಹಾಡಿದ ಬೈರಿ ಇವನಿಗೆ ಜಂಜೂರಿ ಬೇಡೆ ಮುಚ್ಚಡದು ಪಾಶಮಮ ಕಟ್ಟಿ ಅಮರಾವತಿ ಕಾಲಾಪುರದಲ್ಲಿ ಸೇರಿಸುವನ ಪಾಲನೆ ಎನ್ನ ಕಾಂತನು ಮಾಡಿದ ಬಂದರ ತರವಾದ ಅಪರಾಧವೇನು ಅಣ್ಣಯ್ಯ? ಅಣ್ಣಯ್ಯ ಹೇಳುವಿನ ಕೇಳು. ಚೆನ್ನಾಗಿ ನಿನಗೆ ವಂದನೆ
ಅಮ್ಮ ಭಾನುಮತಿ ಈ ಅಪರಾತ್ರಿಯವಳು ಎನ್ನ ಕಾಂತನು ಮಾಡಿದ ಅಪರಾಧವೇನು ಅಣ್ಣಯ್ಯ? ಅಮ್ಮ ಭಾನುಮತಿ ಎನ್ನ ಕಾಂತನ ಸೆರೆಯನ್ನು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಆಯೇ ಭ್ರಷ್ಟ ದುರ್ಯೋಧನನ ಪಟ್ಟದ ರಾಣಿಯಾದ ಭಾನುಮತಿ ಬೈರಿ ಈ ದುರೋನಾದ ಕುರುಪತಿಯ ಮಾಡಿರುವ ಅಪರಾಧಗಳನ್ನು ಬಿಡು ಎಂದು ಪರಿಪರಿಯಿಂದ ಎನ್ನು ಪಾದ ನಿನಗೆ ಸ್ವಲ್ಪ ಹೋದ್ರೆ ನಾಚಿಕಿಲ್ಲ. ಇವನ ಮಾಡಿದ ಅಪರಾಧಗಳು ಎಷ್ಟೊಂದು ಹೇಳಿ, ಇವನ ಮಾಡಿದ ದುರ್ನೀತಿ ನಿನ್ನೆ ತಿಳಿಯೋದು. ಸುಮ್ಮನೆ ಗಂಡಿಯ ಭಾನುಮತಿ ಕೆಟ್ಟ ಕುರುಬನಿಸುತ್ತೆ. ಕಾಂತನ ಮಾಡಿದ ಅಪರಾಧವೇನ? ನಾವು ನರ ಮನುಷ್ಯರು, ನೀವು ದೇವತೆಗಳು. ದೇವತರನ್ನು ತೊಡಬಾರದೆಂದು ಈ ಅಧಮನಿಗೆ ಏತಕ್ಕೆ ಬುದ್ಧಿ ಹೇಳಿಲ್ಲ? ಈ ನರ ಕುರಿಗಳೆಲ್ಲ ನಿನಗೆ ಏನು ಮಾಡು? ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಕೊಟ್ಟಿಲ್ಲ. ನಾನು ನಿನ್ನ ಹೊಟ್ಟೆಯೊಳು ಹುಟ್ಟಿದ ಮಗಳೆಂದು ತಿಳಿದು ಎನ್ನ ಪತಿಯ ಸೆರೆಯನ್ನು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಅಮ್ಮ ಭಾನುಮತಿ, ದಾತ್ರಿಪತಿಯಾದ ದೇವೇಂದ್ರನಲ್ಲಿಗೆ ನಿನ್ನ ಗಂಡನ ಕುತ್ತಿಗೆ ಪಾಶಮವಾಗಿ ಒಪ್ಪಿಸೋನು. ಅಮ್ಮ ಭಾನುಮತಿ, ಗಂಧರ್ವಪತಿ, ಇವನ ಮಾಡಿದ ಅಪರಾಧಗಳು ಹೇಳಲಿ. ನೀನು ಇವನ ಹೆಣಕ್ಕೆ ಕೊಲ್ಲು ಹೊಡಿತಾ ಕಾಲಮ್ಮ ಕಳಿ ನಿನ್ನ ದಾರಿ ಕೇಳುವರೇ ನಾರಿಮಣಿ ಥರೆಯೊಳು ಮೇರೆ ಮುಗಿದು ಸಿರಬಾಗಿ ಪರಿಪರಿಯಿಂದ ಬೇಡಿಕೊಳ್ಳುವೆ. ಅಣ್ಣಯ್ಯ ಭಾನುಮತಿ, ಎನ್ನ ಕಾಂತನ ಬಂಧನವನ್ನು ಪರಿಹರಿಸು ಅಣ್ಣ ರಾಜಾಗ್ರಹ. ನೀನು ಎಷ್ಟು ಬೇಡಿಕೊಂಡರೆ ಅದಮನನ್ನು ಬಿಡುವುದಿಲ್ಲ ಭಾನುಮತಿ. ಅಹೇ ಕುರುಪನ ಸತಿಯಾದ ಭಾನುಮತಿ, ಅಣ್ಣಯ್ಯ ಈಗೋ ನಿನ್ನ ಗಂಡನ ಮಾಡಿದ ಶಿಕ್ಷೆ ಸಾಕಂಡಿ ಹೇಳಿದೆಯಲ್ಲ, ಶಿಕ್ಷೆ ಕೊಡಲಿಕ್ಕೆ ನಾನು ಸೃಷ್ಟಿಕರ್ತನಲ್ಲ. ಅಮ್ಮ ಭಾನುಮತಿ, ಅಣ್ಣಯ್ಯ ಸಾಕ್ಷಾತ್ ಸತಿದೇವಿಯ ಇಂದ್ರ ಮಹಾರಾಜನ ಎದುರಿಗೆ ಈ ಅದಮನ್ನು ನಿಲ್ಲಿಸಿ ಇವನ ಪರಿಪರಿಯಿಂದ ಜರಿದು ಇವನ್ ನಾಲಿಯಂ ಕೊಯ್ದು ಪ್ರಾಣವಂ ಕಳೆದು ಬಿಡುವೆ. ಅಮ್ಮ ಭಾನುಮತಿ, ಇವನ ಬಾಳೆವು ಸುಡಲಿ, ಇವನ ಮೋರಿಗೆ ಬೆಂಕಿ ಹಚ್ಚಲಿ, ಹೆಣಕ್ಕೆ ಕೊಲ್ಲು ಹೊಡೆಯಲಿ. ನಮ್ಮ ವನದಲ್ಲಿರುವ ಶಿವಲಿಂಗ ದೇವಾಲಯ ಕಿತ್ತಿ ಹಾಳು ಮಾಡಿದೀಯಾ? ಏ ಬಂಡ, ಈ ದೇವಾಲಯ ನಿಮ್ಮಪ್ಪನಾದ ಗುರುರಾಜನೇನಾದರೂ ಹೇಗೆ? ಅಣ್ಣಯ್ಯ ಇನ್ಯಾತಕ್ಕೆ ಇವನ ಆಸೆ?
ಬೋಳಿರಿ ಈ ವೀರಾಂಜನೇಯ ಪಾದ ಸಾಕ್ಷಿಯಾಗಿ ಇವನ ಬಿಡುವುದಿಲ್ಲ ಕಂಡಿಯ ಭಾನುಮತಿ ಅಪ್ಪ ಸಾರಥಿ, ಇಲ್ಲಿ ಹತ್ತು ಕರೆದರೆ ನನ್ನ ದುಃಖವನ್ನು ದಾರು ಕೇಳುವರು. ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ಪಾಂಡವರು ಇರುವರಂತೆ. ಹೌದೇನ ಮಾತೆ? ಅವರಿರುವ ಸ್ಥಳಕ್ಕೆ ಹೋಗೋಣ ನಡಿಯಪ್ಪ ಸಾರಥಿ. ಧರ್ಮಜ ಐಶ್ವರ್ಯ ಮಸ್ತು ಮೇಲೆ ಕೇಳಮ್ಮ ಭಾನುಮತಿ. ಅಹೇ ಮಾವಯ್ಯ, ಭಾನುಮತಿ ಗಂಧರ್ವ ನಾಯಕನಾದ ಚಿತ್ರಸೇನನು ಎನ್ನ ಕಾತನನ್ನು ಬಿಡಿದರು. ಮಾವಯ್ಯ, ಭಾನುಮತಿ ಹೇಗಾದರೂ ಮಾಡಿ ಎನ್ನ ಪತಿಯ ಬಂಧನವನ್ನು ಪರಿಹರಿಸು ಮಾವ. ದಿವ್ಯ ಪ್ರಭಾವ. ಅಹೋ ಮಾನವತಿಯಾದ ಭಾನುಮತಿ, ಮಾವಯ್ಯ, ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿ ಒಯ್ಯುವ ಕಾಲದಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾ, ಶಲ್ಯ, ಶಕುನಿ, ಕರ್ಣ ಮೊದಲಾದ ವೀರಾದಿ ವೀರರು ದಾವೆಲ್ಲಿಗೆ ಹೋದರು? ಅವರು ಮಾಡಿದ ಕಾರ್ಯವೇನು? ಅಮ್ಮ ಭಾನುಮತಿ, ಮಾವಯ್ಯ, ಅರೆಂಜಮ್ಮಮ್ಮ ತಿರುಗಿ ಹೊತ್ತಿಗೆ ಸರಿಯಾಗಿ ಅನ್ನಮಮ್ಮ ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲಮಮ್ಮ ಕಳೆಯುವವರು ನಾವು. ಆ ಗಂಧರ್ವ ನಾಯಕರೊಡನೆ ಯುದ್ಧ ಮಾಡುವುದು ನಮ್ಮಿಂದ ಸಾಧ್ಯವಾದೀತೆ ತಾಯಿ. ನಾನೇನು ಮಾಡಲಮ್ಮ ಭಾನುಮತಿ? ಭೀಮಾ, ಭೀಮಾ, ಅರ್ಜುನ, ಮಾವಯ್ಯ, ಭಾನುಮತಿ ಹೇಗಾದರೂ ಮಾಡಿ ಎನ್ನ ಕಾಂತನ ಸೆರೆಯನ್ನು ಪರಿಹರಿಸು ಮಾವಯ್ಯ. ಅಯ್ಯೇ ತರುಣಿ ಮಣಿಯಾದ ಭಾನುಮತಿ, ಮಾವಯ್ಯ, ಗಂಧರ್ವರು ನನ್ನ ಪತಿಯನ್ನು ಬಂಧಿಸಿ ಒಯ್ದರೆಂದು ಕಂದಿ ಕುಂದಿ ಬಳಲುವುದ್ಯಾತಕ್ಕೆ? ಭೀಮಾ, ಅರ್ಜುನ, ಆಮೇಲೆ ಭೀಮ
ಅಮ್ಮ ಭಾನುಮತಿ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಮಾಧವನ ಮೈದೋನೆ ವೀರಾದೇವರನ ದೇವ ಪಾರ್ಪಣ ಮಾಧವನ ಮೈದೋನೆ ವರದಿ ಗಂಧರ್ವನ ಗರ್ವವ ಮೊರೆದ ವರದಿ ಗಂಧರ್ವನ ಗರ್ವವ ಮೊರೆದ ಪುರುವಂಶದ ಕಿಂದಿ ಉಳಿಸಬೇರೆ ಮಾಧವನ ಮೈದೋನೆ ಧೀರನಾದ ಪಾರ್ಥ ಭಾನುಮತಿ ಗಂಧರ್ವ ನಾಯಕನು ಎನ್ನ ಪತಿಯನ್ನು ಪಿಡಿದಿರುವನು. ಪಾರ್ಥ ಭಾನುಮತಿ ಹೇಗಾದರೂ ಮಾಡಿ ಎನ್ನ ಕಾಂತ ಪಾರ್ಥ ದುರಳದ ಸಮರ್ಥ. ಅಮ್ಮ ಭಾನುಮತಿ ನಿನ್ನ ಗಂಡನ ದುರ್ಲತನ ಕಂಡು ದಾರು ಸೇರಿಸುವರು. ಅಮ್ಮ ಭಾನುಮತಿ ದೈತ್ಯವನದ ಮುಖದ್ವಾರದ ಬೀಗ ಮುದ್ರೆ ಮುರಿದು ಸರೋವರದ ಸೋಪಾನಗಳನ್ನು ಕಿತ್ತಿ ತರ್ಲತಗಳನ್ನು ಮುರಿದು ಪುಷ್ಪ ಮರಿದು ನಿನ್ನ ಗಂಡನ ಧೈರ್ಯವು ಎಷ್ಟಂತ ಹೇಳಲಿ. ಇದೆಲ್ಲ ನಮಗೆ ಹಠಕ್ಕೆ ಬೇಕು. ಅಣ್ಣನ ಆಜ್ಞೆ ಎಂಬ ಕಣ್ಣಿನಲ್ಲಿ ಸಿಲುಕಿ ಸುಮ್ಮನಿರುವನು. ನಮ್ಮಿಂದ ಏನಾಗುವುದಮ್ಮ ಭಾನುಮತಿ? ಕೆಟ್ಟ ಕುರುಪನಿಸಿದೆ. ಅಹೇ ಮಾವಯ್ಯ, ಅಮ್ಮ ಭಾನುಮತಿ, ನೀನಾದರೆ ಎನ್ನ ಕಾಂತನ ಸೆರೆಯನ್ನು ಬಿಡಿಸಬಾರದೆ. ನಮ್ಮ ಅಣ್ಣನ ಹಾಕಿನ ಮೇಲೆ ಇರುವುದು ಭಾನುಮತಿ. ಬಿಡಿಸೋ ಮಾವ ಪತಿಯ ಸೆರೆಯ ಬಿಡಿಸೋ ಮಾವ ಪತಿಯ ಸೆರೆಯ ಬಿಡವೆ ನಾನ ಬಿಡಿಸನ್ನ ಪತಿಯನ್ನು ಭಾನುಮತಿ, ಗಂಧರ್ವ ನಾಯಕನು ಎನ್ನ ಕಾಂತನನ್ನು ಪಿಡಿದಿರುವನು. ಮಾವಯ್ಯ, ಭಾನುಮತಿ, ಹೇಗಾದರೂ ಮಾಡಿ ಎನ್ನ ಕಾಂತನ ಸೆರೆಯನ್ನು ಪರಿಹರಿಸು ಮಾವ ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ, ನಿಮ್ಮ ನಡತಿ ಎಂತದ್ದನ್ನೇ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲಿಗೆ ಬಲ್ಲರೆ, ಸಿಕ್ಕವರನ್ನು ಕೈಯಲ್ಲಿ ಸಿಕ್ಕವರನ್ನು ದುಃಖಪಡಿಸಬಲ್ಲರಿ. ಅಮ್ಮ ಭಾನುಮತಿ, ಅದು ಹೇಗೆಂದರೆ ಹೇಗೆ ಮಾವಯ್ಯ? ಹಿಂದಕ್ಕೆ ಎನಗ ಇಸದ ಕಜ್ಜಾಯವನ್ನು ತಿನ್ನಿಸಿದ್ರಿ, ಅಗ್ಗಿಗೆ ಮಚ್ಚಿಸಿದ್ರಿ, ತೆಪ್ಸಿ ಜೋಜವನ್ನು ಆರಿಸಿ ಸಭೆಯ ದ್ರೌಪದಿಯನ್ನು ಯಥಪಡಿಸಿದ್ರಿ. ಹಡಗದು ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಿದ್ರೆ ಅಪಕಾರ ಮಾಡುವರು. ಅಮ್ಮ ಭಾನುಮತಿ, ಮಾವಯ್ಯ,
ಉಪಕಾರೋಪಿ ನೀಚ ನಮ್ಮ ಅಪಕಾರೋಪಿ ಜಯತೆ ಪಯಪ್ಪನಂ ಭುಜಂಗನಂ ಕೇವಲ ವಿಷವರ್ಧನಂ. ಅಮ್ಮ ಭಾನುಮತಿ, ಮಾವಯ್ಯ, ಇದರ ತಾತ್ಪರ್ಯವೇನೆಂದರೆ ಹಾವಿಗೆ ಹಾಲರ್ಥ ಸಾಕಿದರೆ ಅದರ ವಿಷಯ ವೃದ್ಧಾವೆಂಬ ಗಾದಿಗೆ ಮಾತಿನ ಪ್ರಕಾರ ನಿಮ್ಮಂತ ನೀಚವರೇ ಆದರೆ ಉಪಕಾರ ಮಾಡಿದ್ರೆ ಅಪಕಾರ ಮಾಡೋರು. ಮಾ ಭಾನುಮತಿ, ಮಾವಯ್ಯ, ನೀವು ಮಾಡಿದ್ದು ನೆನೆಸಿಕೊಂಡರೆ ಬುದ್ಧಗಳೆಂದು ಕೋಪ ಒಗ್ಗಳವಾಗಿ ಇದೋ ಎನ್ನ ಪಾದದಿಂದ ಮಸ್ತಕ ವಾಸುತ್ತದೆ. ಆದರೆ ಕಾಲಕ್ಕೆ ವ್ಯತ್ನವಿಲ್ಲ. ನಮ್ಮ ಅಣ್ಣನಾಗಿ ನಮ್ಮ ಕಣ್ಣೊಳಗೆ ಸಲಿಕೆ ಸುಮ್ಮನಿರಬೇಕಾಗಿದೆ. ಇಲ್ಲವಾಗಿದೆ ನನ್ನ ಕರಫಲವು ಪ್ರೀತಿ ಹೊಕ್ಕುರ್ಜ ಮಾಡಿದ್ದು ಶ್ವಾಸದಂಬ ಸ್ವದಾತಕನ ಯೋಗಿಸುವುದನ್ನು ಅದರಂತೆ ಕೌರನ ಕಂಡ ಮಮ್ಮ ಕರೆದು ಎಂಡು ಭೂತಗಳಿಗೆ ತಂಡಕ್ಕೆ ತಿಂಡಿ ಹಾಕುತ್ತಿದ್ದೆ. ಆದರೆ ನೀನು ಒಂದು ಬೇಡಿಕೊಳ್ಳೋದಕ್ಕೆ ನಿನ್ನ ಧೈರ್ಯ ಎಷ್ಟಂತ ಹೇಳಲಿ. ನಿನಗೆ ಸ್ವಲ್ಪವಾದರ ನಾಚಿಗಿಲ್ಲ. ಆಚೆ ಹೋಗಲೇ ಅತಿ ಅಹೇ ಮಾವಯ್ಯ, ಭಾನುಮತಿ, ಎನ್ನ ಕಾಂತನ ಸೆರೆಯನ್ನು ಬಿಡಿಸುವವರೆಗೂ ನಿನ್ನ ಪಾದವನ್ನು ಬಿಡಲಾರೆ ಮಾವ. ಅಹೋ ತರುಣಿಮಣಿಯಾದ ಭಾನುಮತಿ, ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿ ವೈದ್ಯರೆಂದು ಕಂದಿ ಕುಂದಿ ಬಳಲುವುದ್ಯಾತಕ್ಕೆ? ಆಪತ್ಕಾಲವು ದಾರಿಗೇನಿಸ್ತೀರ? ನಿನ್ನ ಸಂಕಟಮಮ್ಮು ನಾನು ನೋಡಲಾರೆ, ನಿನ್ನ ದುಃಖಮಮ್ಮು ನಾನು ಕೇಳಲಾರೆ. ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖಮಮ್ಮು ನೋಡಬಾರದೆಂದು ಶ್ರುತಿ ಉಂಟು. ದಾವ ವೇಳಕ್ಕೆ ಏನು ಬರುವುದೋ ಏನು. ನಿನ್ನ ಸುಂದರ ಪತಿಯನ್ನು ಗಂಧರ್ವರಿಂದ ಬಿಡಿಸಿ ತಂದು ನಿನ್ನ ಮುಂದೆ ನಿಲ್ಲಿಸುವೆ. ಶ್ರೀ ಇಂದರೀಶನ ಆಣೆ, ನಿನ್ನ ಸಂತಾಪಮಂ ಬಿಟ್ಟು ಸಂತೋಷದಿಂದಿರು. ಕಂಡೆಯ ಮಾನವತಿಯಾದ ಭಾನುಮತಿ. ಮಾಡುವ ಹರ್ಚನೆ ಈ ಧರ್ಮರಾಜನ ಹಾಡುವ ಮಾತುಗಳನ್ನು ಕೇಳಿದೆಯಾ? ಸ್ವಲ್ಪನ ಸತಿ ಭಾನುಮತಿ ಬಂದು ಬೇಡಿಕೊಂಡರೆ ಶ್ರೀ ಲಕ್ಷ್ಮೀಶ ನಾನು ನಿನ್ನ ಒಡಿಗೆನಂದು ಬಿಡಿಸಿಕೊಡುವನೊಂದು ದುಡ್ಡವಾಗಿ ಭಾಷೆ ಕೊಟ್ಟನಲ್ಲ. ಈ ಧರ್ಮರಾಜನನ್ನು ಏನು ಮಾಡಲಿ? ಅಯ್ಯೋ ಎನ್ನ ಕೋಪ ತಾಪಕ್ಕೆ ನಿತ್ತರ ಸರಾಲನ ಖಂಡಿಯ ತೊಲಗೇವೆ. ಸೈರಿಸು ಸೈರಿಸು, ನಾನೊಂದು ಸಾದೃಶ್ಯವನ್ನು ಹೇಳುವನು, ಚೆನ್ನಾಗಿ ಚಿತ್ತ ಬಿಟ್ಟು ಲಾಲಿಸು. ಚೆನ್ನಾಗಿ ಹೇಳಾಕ್ರಿ ತಮ್ಮ. ಅದೇನೆಂದರೆ, ಅದೇನು ಕಡಿದು ತಿಂದರೆ ಕೊಬ್ಬಿನ ರುಚಿ ಹೆಚ್ಚಾಗುತ್ತದೆ. ಸೊಟ್ಟು ಸೊಟ್ಟು ಎಷ್ಟು ಕಾಯಿಸರು ಬಂಗಾರದ ಕಾಂತಿ ಹೆಚ್ಚಾಗುತ್ತದೆ. ಅಹೋ ವಾಯುನಂದನ, ಅವೋ ಕಿರೀಟಿಯೋ ತಿಕ್ಕಿ ತಿಕ್ಕಿ ಎಷ್ಟು ಸಾರಿ ಹರಿದರೂ ಶ್ರೀಗಂಧದ ವಾಸನೆ ಹೆಚ್ಚಾಗುತ್ತದೆ. ಅಹೋ ವಾಯುನಂದನ, ಅವೋ ಕಿರೀಟಿಯೋ ಈಗೋ ಅಣ್ಣಯ್ಯನಾದ ಧರ್ಮರಾಯನಂತ ಉತ್ತಮ ಗುಣಗಳು ಬೆಂಕಿಯಲ್ಲಿ ಹಾಕಿ ಸುಟ್ಟಿದರು, ಆಗಿಯೇ ಉಳಿಯುವುದು. ಕಂಡಿಯ ಭೀಮಸೇನ ತಿಳಿದೇನೋ ಇದರ ಮರು. ಅಹೋ ಊರ್ಜಿತ ಪೂರ್ಜಿತನಾದ ಅರ್ಜುನ, ಅಹೋ ಅಣ್ಣ, ಸಂಗ್ರಾಮ ಜಯೋದ್ಧಾಮನಾದ ಭೀಮಸೇನನು ಎನ್ನ ನುಡಿಯಂ ಕೇಳಿ ಕೋಪಮಂ ತಾಳಿ ಉಲ್ಲಾಸದಿಂದ ಎನ್ನ ಮೇಲೆ ಬರುವೆನು. ಅಗ್ರಜ, ಎಲ್ಲ ಭೀಮಸೇನ, ಅಹೋ ಅಗ್ರಜ, ನಿನಗೆ ಈ ಪರಿಸಿಟ್ಟು ಇದ್ದರೆ ಎನ್ನಂ ಕೊಲ್ಲಿ ಹಾಕಿ ಸಂತೋಷ ಮಮತಾಳು. ಅಹೋ ಪಾರ್ಥ, ಅಹೋ ಅಗ್ರಜ, ಆ ಕುರುಪತಿಯ ಬಂಧನಮಂ ಬಿಡಿಸಿ ತಂದು ಎನ್ನ ಮುಂದೆ ನಿಲ್ಲಿಸು. ಈ ಕಾರ್ಯಕ್ಕೆ ನೆರವಾಗದ ಪಾಪಿಯ ಮುಖಮನ್ನು ನೋಡಬಾರದೆಂದು ಶ್ರುತಿ ಉಂಟು. ಇದಂ ಕಂಡು ನಾನು ಸೈರಿಸಲಾರೆನು. ಅಯ್ಯೋ, ಇವನು ಮಾಡಿದ ಅಪಕೃತ್ಯಮಂ ಎಷ್ಟೆಂದು ಹೇಳಿ ಏನೇ ಆಗಲಿ ಕುರುಪತಿಯ ಬಂಧನಮಂ ಬಿಡಿಸಿ ತರುವುದೋ ಕಿರೀಟಿ. ಅವೋ ಅಗ್ರಜ, ನಿನ್ನ ಆಜ್ಞೆ ಪ್ರಕಾರ ಗಂಧರ್ವ ನಾಯಕನಿಂದ ಬಂಧಿಸಲ್ಪಟ್ಟ ಕುರುಪತಿಯ ಸೆರೆಯನ್ನು ಬಿಡಿಸಿ ತರುವನು ಧರ್ಮನಂದನ. ಈ ಕ್ಷಣ ಹೋಗಿ ಬಾ ಅರ್ಜುನ, ಹೋಗಿ ಬಾ. ಬಳಿ ವೈರ್ಯ ಸಾರಥಿ ಗಂಧರ್ವ ನಾಯಕನ ಮಂದಿರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತ ನಾವು ಹೇಳ ಪಾರ್ಥ,
ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆಸಕ್ತಿ ನನ್ನಲ್ಲಿ ಇಲ್ಲ. ಗಂಧರ್ವ ಕುರುಪತಿಯ ಸೆರೆಯನ್ನು ಬಿಡಿಸಲಿಕ್ಕೆ ಬಂದ ಮರುಕ್ಷಣವೇ ನಿನ್ನ ಪುಣ್ಯವಲ್ಲ ಹೋಗಿ ಪಾಪದ ಮೂಟೆ ಬೆನ್ನಿ ಎಗಲತ್ತಿದೆ. ಹೂ ಎತ್ತು ನಿನ್ನ ಗಾಂಡೀವ. ಓಡು ಪರಮೇಶ್ವರನು ಕೊಟ್ಟ ನಿನ್ನ ಪಾಸು ಪದಾರ್ಥ. ಶಿವನನ್ನು ಗೆದ್ದೆ ಶೌರ್ಯ ನನ್ನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆನೆಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಎಲೈ ಚೋರನಾದ ಗಂಧರ್ವನೇ, ಎಲೈ ಬಂಡ ನಂತ ಕಲಿಗಳವಿಲ್ಲವನ್ನು ಬಲ್ಲಿತನಾದ ಕುರುವಲ್ಲವನ ಘಾತಪಡಿಸಿ ಪಾಸದಿಂದ ಬಿಗಿದು ಸಾಧ್ಯವಾಗುವ ಇವ ನೀನೇನು ಮಾಡೋನು? ನಿಲ್ಲು ನಿಲ್ಲು, ನಿನ್ಗೆ ಎಲ್ಲಿಗೆ ಬಿಡುವನು? ಬಲ್ಲಿದನಾದರೆ ಎನ್ನೊಡಿಗೆ ಇದ್ದಕ್ಕೆ ನಿಲ್ಲು, ಕೈಲಾಗಲಿದ್ದರೆ ಕುರುಪತಿಯನ್ನು ಬಿಟ್ಟು ಹೋಗು. ಗಂಧರ್ವ ಎಲೈ ಅರ್ಜುನನೇ, ಚಿತ್ರಸೇನೆಂಬ ಗಂಧರ್ವನೇ, ಈ ಕುಲನಿಂದಕನಾದ ಕೌರವನು ನಿಮಗೆ ವೈರಿವಲ್ಲವೇ? ಸಹಜವಾಗಿ ವೈರ್ಯರಾದಮ ನಮ್ಮ ಅಣ್ಣನ ಹಾಕಿನಲ್ಲಿರುವನೇ ಬಂಡ. ಇಂಥ ಪಾಪಾತ್ಮಕನನ್ನು ಬಿಡಿಸಲಿಕ್ಕೆ ಬಂದಿಯಲ್ಲ, ನಿನಗೆ ಸ್ವಲ್ಪ ಆದ್ರೂ ನಾಚಿಕಿಲ್ಲ. ಈಗ ಈ ಭ್ರಷ್ಟನ ಮಮ್ಮಿ ಎಳೆದೊಯ್ದು ಯಮನ ಸ್ವಾಧೀನ ಮಾಡಿಸಿಬಿಡುವನು. ಬಿಡಲ ಎಷ್ಟು ಮಾತ್ರ ಬಿಡಲಾರದೆ ಅಲಮ. ಅಹೋ ಅರ್ಜುನ, ಗಂಧರ್ವನೇ, ನಿಮ್ಮ ಅಣ್ಣನಾದ ಧರ್ಮರಾಜನಿಗೆ ಹಸ್ತಿನಾವತಿಯ ಪಟ್ಟಣವು ಶ್ರೇಷ್ಠನಾದ ಧರ್ಮರಾಜನಿಗೆ ಕಟ್ಟಿಸಿ ಇವನು ಮಾಡಿದ ಅಪರಾಧಗಳು ಎಷ್ಟಂತ ಹೇಳಲಿ. ನಮ್ಮ ವನದಲ್ಲಿರುವ ದೈತ್ಯವನದ ಸರೋವರದ ಬೀಗನ ಮುದ್ರೆ ಮುರಿದು ಪುಷ್ಪ ಮರಿದು ಆಶೆ ಮಾಡಿ ಮಲಗಿದಂತೆ. ಇವನ ಪರಾಕ್ರಮ ಎಷ್ಟಂತ ಹೇಳಲಿ. ಈ ವಾರ್ತೆಯನ್ನು ನಿಮ್ಮ ಅಣ್ಣನಾದ ಧರ್ಮರಾಜನಿಗೆ ತಿಳಿಸಿ ಸಂತೋಷದಿಂದಿರಬಾರದೆ ಫಲ್ಗುಣ ಗಂಧರ್ವ ನಾಯಕನೇ, ಅಣ್ಣನ ಹಾಕಿನಿಯನ್ನು ಮೀರುವ ಹಾಗಿಲ್ಲ. ಕುರುಪತಿಯ ಸರಿಯನ್ನು ಬಿಡಿಸು ತರಬೇಕು ಎಂದು ವರನಿಮವನ್ನು ಮಾಡಿರುವನು. ಆದ ಕಾರಣ ಈ ಕುರುಪತಿಯ ನಿನ್ನಲ್ಲಿ ಬಿಟ್ಟು ನಾನು ಮುಂದಕ್ಕೆ ಹೋಗುವನಲ್ಲ. ಈ ಸಮಯದಲ್ಲಿ ಕುರುಪತಿ ಬಿಡಿಯೋ ಇದ್ದಕ್ಕೆ ಸನ್ನಿಧಿ ಆಗಿರು. ಜಾಗ್ರತೆಯಿಂದ ಬೇಡ ಪಕ್ಕರಾಜರೇ. ಈ ಪಾರ್ಥನ ಕೂಡ ಹೋರಾಟ ಹತ್ತಕ್ಕೆ ಅಪ್ಪ ಇಂದ್ರನಂದರ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ ಮಾತ್ರ ಬಿಡಲಾರನು. ತಾರಾದರ ಪ್ರತಿವರ್ತಿಯ ಕಾಲುಂಗುಷ್ಟದಿಂದ ಹೊದ್ದರೆ ಈ ಪಿಚಂಡಿ ಕಟ್ಟು ಬಿಡಲಿ. ಇಲ್ಲವೇ ದಾರು ಬಂದರು ಈ ಬಂಧನ ಬಿಡದಂತೆ ಅಭಿಮಂತ್ರಿಸಿರುವನು. ಅಹೋ ಪಾರ್ಥ, ಅಹೋ ಚಿತ್ರಸೇನನೇ, ಇನ್ನು ನಾನು ಹೋಗಿ ಬರ್ತೇನೆ. ಎಣ್ಣೆಗೆ ಅಪ್ಪಣೆಯನ್ನು ಕೊಡು ಅರ್ಜುನ. ಹೋಗುವನು ಇಷ್ಟದಂತೆ ಹೋಗಿ ಬಾರೈ. ಬಳಿ ಸಾರಥಿ ಮತ್ತೆ ನಮ್ಮ ಗಂಧರ್ವ ಲೋಕಕ್ಕೆ ಸೂಟಿಯಿಂದ ರಥವನ್ನು ಬಿಡುವ ಗಂಧರ್ವ ನಾಯಕರಿಂದ ಕುರುಪತಿಯನ್ನು ಸರಿಯನ್ನು ಬಿಡಿಸಿ ತಂದಿರುವನು. ಎನ್ನ ಕಾರ್ಯವಧಿತವಾಗಿತ್ತು. ನಮ್ಮ ಆಗ್ರಜನ ಅಪ್ಪಡಿ ಜಾಗ್ರತೆಯಿಂದ ಅಪ್ಪಡಿ ನಮ್ಮ ಅಣ್ಣನ ಸಣ್ಣನಿಗೆ ಸೂಟಿಯಿಂದ ರಥವನ್ನು ಬಿಡುವಂತ ಸಾರಥ ಆಹೋ ಧರ್ಮ ನಿಗ್ರಹ ನಿರ್ಮಲ ಚಿತ್ತನಾದ ಧರ್ಮನಾಯನೇ, ತಮ್ಮ ಅರ್ಜುನ ತಮ್ಮ ಆಜ್ಞೆಯ ಪ್ರಕಾರ ಗಂಧರ್ವ ನಾಯಕನಿಂದ ಬಂಧಿಸಲ್ಪಟ್ಟ ಈ ಕುರುಪತಿಯ ಸೆರೆಯನ್ನು ಬಿಡಿಸಿ ತಂದು ನಿಮ್ಮ ಬಾಲ ಪುಂಡರಿಕ ನೋಡು. ಈಗೋ
ಗಂಧರ್ವ ನಾಯಕನಿಂದ ಬಂಧಿಸಲ್ಪಟ್ಟ ಕಟ್ಟಲ್ಪಟ್ಟ ಪಿಚಂಡಿಯ ಕಟ್ಟು ದಾರಾದರ ಪ್ರತಿವರ್ತಿಯ ಕಾಲುಂಗುಷ್ಟದಿಂದ ಬಿಡಿಸಿದರೆ ಬಿಡುವೆನೆಂದು ಹೇಳಿರುವನು ಅಗ್ರಜ. ಈ ಮಾತು ಸಹಜ. ಓ ಮಾನವತಿಯಾದ ಭಾನುಮತಿ, ಮಾವಯ್ಯ, ಈ ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಕಟ್ಟುಗಳು ಪತಿವ್ರತ ಶಿರೋಮಣಿಯರ ಕಾಲುಂಗುಷ್ಟದಿಂದ 3 ಸಾರಿ ತಗಿಲಿದರೆ ಬಿಡುವುದಂತೆ, ಇಲ್ಲವಾದರೆ ದಾರಿಂದಲೂ ಸಾಧ್ಯವಿಲ್ಲವೆಂದು ಗಂಧರ್ವ ನಾಯಕನಾದ ಚಿತ್ರಸೇನನು ಹೇಳಿದನಂತೆ. ಆದ್ದರಿಂದ ನಿನ್ನಲ್ಲಿ ಪತಿವ್ರತ ಧರ್ಮ ಇದ್ದಿದ್ದೇ ನಿಜವಾದರೆ ನಿನ್ನ ಗಂಡನಂ ಬಂಧಿಸಿರುವ ಕಟ್ಟುಗಳು ಬಿಚ್ಚಿಕೊಳ್ಳಮ್ಮ ಮತ್ಸ್ಯಗಂಗಳೇ. ಮಾವಯ್ಯ, ಭಾನುಮತಿ, ತಿಳಿದು ನನ್ನನ್ನು ಬಿಚ್ಚೆನ್ನುವುದು ನಿಮಗೆ ನ್ಯಾಯವಲ್ಲ. ನಿಮ್ಮ ಸತಿಯಾದ ದ್ರೌಪದಿಗೆ ಹೇಳಿ ಎನ್ನ ಕಾಂತನ ಸೆರೆಯನ್ನು ಪರಿಹರಿಸು ಮಾವಯ್ಯ. ಅಹೋ ಪತಿವ್ರತೆಯರೇ, ಎಲ್ಲ ರತ್ನವೆನಿಸಿದ ಸತಿ ಶಿರೋಮಣಿಯಾದ ದ್ರೌಪದಿ, ಪ್ರಾಣಪತೆ, ಈ ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಕಟ್ಟುಗಳು ಪತಿವ್ರತ ಶಿರೋಮಣಿಯರ ಕಾಲುಂಗುಷ್ಟದಿಂದ ತಗಿಲಿಸಿದರೆ ಬಿಡುವುದಂತೆ. ನಿನ್ನಲ್ಲಿ ಧರ್ಮವಿದ್ದರೆ ಈ ಕುರುಪತಿಯ ಸೆರೆಯಂ ಪರಿಹರಿಸು ನಾರಿ ಮದನ ಕಟಾರಿ. ಪ್ರಾಣೇಶ್ವರಿ, ಈ ದುರ್ಮಾರ್ಗದ ಮಾಡಿದ ಅವಮಾನವನ್ನು ನೆನೆಸಿಕೊಂಡರೆ ಮುಂಗುಷ್ಟದಿಂದ ನೆತ್ತಿವರೆಗೂ ಬೆಂಕಿ ಹತ್ತಿ ಉರಿಯುತ್ತದೆ. ಕಾಂತೆ, ನೀನೇನೇ ಹೇಳಿದರು ಈ ಪಾಪಿಯ ಪಿಚಂಡಿಯನ್ನು ಬಿಚ್ಚಲಾದನು ರಮಣ ಸದ್ಗುಣ. ಅಯ್ಯೇ ಸತಿಮಣಿಗಳಾದ ದ್ರೌಪದಿ, ಪ್ರಾಣಪತಿ, ನಾನೇನು ಹೇಳಲಿ? ಅದೇಕೆ? ಪೃಥ್ವೀಶನಾದ ನಮ್ಮಣ್ಣನ ಆಜ್ಞೆ ಪ್ರತಿ ಉತ್ತರಂ ಕೊಡಬಾರದು. ನಿನ್ನ ವ್ಯತಿಗೆ ಪರಿಹರಿಸುವುದಕ್ಕೆ ಇದೇ ತಕ್ಕ ಸಮಯ. ಅದು ಹೇಗೆಂದರೆ ಅದು ಹೇಗೆ? ನಿನ್ನ ಛಲವನ್ನು ತೀರಿಸಿಕೊ ಕಾಂತೆ. ಯೋಚನೆ ಎಲ್ಲೋ ಪಂಡನಾದ ದುರ್ಯೋಧನ, ಎಲ್ಲೋ ಪಾಪಿ, ನೀನು ನನ್ನ ಪಟಗಳಿಗೆ ಮಾಡಿದ ಅವಮಾನ ಸಹಿಸಿಕೊಂಡು ನಿನಗೆ ಪ್ರಾಣ ಭಿಕ್ಷೆ ನೀಡಿರೋರು. ಅವು ಅಗ್ರಜ, ನಿನ್ನ ಗದೆಯನ್ನು ಎನ್ನ ಕರಕ್ಕೆ ಕೊಡು. ನಿನ್ನೆಷ್ಟದಂತೆ ತೆಗೆದುಕೊಳ್ಳ ಅಗ್ರಜ. ಅಹೋ ಪಾರ್ಥ, ಅಹೋ ಅಗ್ರಜ, ನಿನ್ನ ಗಾಂಡೀವೆಯನ್ನು ಎನ್ನ ಅಹೋ ಅನುಜಾದಿಗಳಿರ, ಎನ್ನಿಂದ ಈ ಅರಣ್ಯದಲ್ಲಿ ಬಲುಪರಿಯಿಂದ ನೊಂದಿರಿ, ಬಲುಪಲಿಯಿಂದ ಬಳಲಿದ್ರಿ. ನಾಳೆಗೆ 12 ವರ್ಷ ಮೀರಿದವು. ಇನ್ನು 1 ವರ್ಷ ಅಜ್ಞಾತ ವಾಸವಿರುವುದು. ಅರಣ್ಯವಾಸಕ್ಕೆ ಹೋಗೋನು ನಡೆಯಿರಿ ಅನುಜಾದಿಗಳಿರ. ನಿನ್ನ ಇಷ್ಟಂತೆ ಹೋಗೋಣ ರಾಜ ಸಾಂಗೃಣ ತೇಜ. ಅವೋ ಅಣ್ಣಯ್ಯ, ನೀವು ನಮಗೆ ಹೇಳಿ ದಣಿಯದಾತಕ್ಕೆ ಮುಖ್ಯವಾಗಿ ನಿಮ್ಮ ಹಗ್ಗಿನೆಂಬ ಕಣ್ಣೆಗೆ ಸಿಲುಕಿ ನಾವು ಎಂಥ ವೀರರಾದ ದೀಪದ ಹುಳುಗಳಂತಿರುವರು. ನಿನ್ನ ಆಜ್ಞೆ ಆದ ಮೇಲೆ ಈ ವನವಾಸಕ್ಕೆ ಬಂದಿರು. ಅವೋ ಅಣ್ಣಯ್ಯ, ನೀನು ಯಾವಾಗ ಜೂಜವನ್ನು ಆಡಿದೆ ಆಗ ಎನ್ನಿಗೆ ಕಷ್ಟ ಬಂದು ಎದಗುಡಿತು. ಕಾಲಕ್ಕೆ ಯತ್ನವಿಲ್ಲ ಕಂಡಿಯೇ ಅಣ್ಣಯ್ಯನೇ. ಅಹೋ ಅನುಜಾದಿಗಳಿರ, ಇದು 1 ವರ್ಷ ಇದು 1 ವರ್ಷ ಕಳೆದ ನಂತರ ನಮ್ಮ ಸಾಮ್ರಾಜ್ಯ, ನಮ್ಮ ರಾಜ್ಯವನ್ನು ಶ್ರೀಕೃಷ್ಣ ಪರಮಾತ್ಮನು ವಿಭಾಗ ಮಾಡಿಸಿಕೊಡುವನು. ನಾವು ಎಲ್ಲಿಗೆ ಹೋದರೆ ನಮಗೆ ಒಳ್ಳೆಯ ಪರಿಣಾಮವಾದೀತು ಹೇಳಿರಿ ಅನುಜಾದಿಗಳಿರ. ಅವು ಅಣ್ಣಯ್ಯ, ಅರ್ಜುನ, ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತವಾದ ಸ್ಥಳ ಉಂಟು. ಅದು ಯಾವುದೆಂದರೆ ಉತ್ತರ ಭಾಗದಲ್ಲಿರುವ ಮತ್ಸ್ಯನಗರ ಎಂಬ ಪಟ್ಟಣ ಇರುವುದು. ತತ್ ರಾಜಧಾನಿಯಲ್ಲಿ ವಿರಾಟನೆಂಬ ರಾಜನು ಸತ್ಯದಿಂದ ಪರಿಪಾಲಿಸುವನು. ಅವು ಅಗ್ರಜ, ಅನುಜ, ರಾಜನು ಕೌರವನಿಗೆ ಅಹಿತನು. ವಿರಾಟನ ಮೈದುನಾದ ಕೀಚಕನು ಮಹಾಶೂರನು. ಆ ಕೀಚಕನ ಬಲದಿಂದ ದುರ್ಯೋಧನಿಗೆ ಅಪ್ಪಮ್ಮನ್ನು ಕೊಡದೆ ದೃಢಬಲಟ್ಟನಾಗಿ ರಾಜ್ಯ ಪರಿಪಾಲಿಸುವನು. ಅಹೋ ಅಗ್ರಜ, ಅನುಜ, ತತ್ ರಾಜಧಾನಿಯಲ್ಲಿ ನಮ್ಮ ರೂಪಗಳನ್ನು ಬದಲಾಯಿಸಿಕೊಂಡಿರಬೇಕು ಕಂಡಿಯ ಅಗ್ರಜ. ಈ ಮಾತು ಸಹಜ. ಅಹೋ ತ್ರಿಜಗದ್ಭೀಕರನಾದ ಅರ್ಜುನ, ಅಗ್ರಜ, ನಿನ್ನ ವಚನ ರಚನೆಯನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೌದೇನು ಅಗ್ರಜ?
ಆ ಮತ್ಸ್ಯ ನಗರದಲ್ಲಿ ನಮ್ಮ ರೂಪಂಗಳು ಯಾವ ರೀತಿಯಿಂದ ಅಡಗಿಕೊಂಡು ಇರಬೇಕೆಂದರೆ ನಾನು ಕಂಕಾಚಾರ್ಯನೆಂಬ ನೇಮವನ್ನು ನೇಮಿಸಿಕೊಂಡು ವಿರಾಟನ ಅರಮನೆಯಲ್ಲಿ ಪಂಚಾಂಗ ಶಕುನ ಸಾಮುದ್ರಿಕೆಯನ್ನು ಹೇಳುತ್ತಿರುವೆನು.